ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಸ್ನೇಹಿತರೆ, ಆ್ಯಸ್ ಯೂಶ್ವಲ್ ಇವತ್ತು ಶನಿವಾರ, ನಮ್ಮ ರಾಮನ ಬಂಟನ ವಾರ, ಆಂಜನೇಯನ ವಾರ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸೊ ಮನಸ್ಸಿದ್ರೆ ಮಾರ್ಗ, ಮತ್ತು ಹಿಡ್ದಿರೋ ಕೆಲಸನ ಸಾಧಿಸಲೇಬೇಕು ಅಂತ ಅಂದರೆ, ಈಗ ಮೊನ್ನೆ ಒಂದು ನಿಮಗೆ ಉದಾಹರಣೆ. ಸೊ ನಮ್ಮ ಸೊ ಮೋದಿಯವರು ಅಂತಲ್ಲ, ಹಿಂದೆ UPA ಸರ್ಕಾರದವ್ರೂ ಕೂಡ ಇದೇ ರೀತಿ ಮಾಡಿದ್ರು. ಬಟ್ ಅವರು ಏನು ಮಾಡಿದ್ರು ಅಂದರೆ, ಅಜ್ಮಲ್ ಕಸಾಬ್ಗೆ ಒಬ್ಬ ಅಡ್ವೊಕೇಟ್ನ ಇಟ್ಟು, ಅದೇನೋ ಇರೋ ನಮ್ಮ ಸಂವಿಧಾನ ಇದನ್ನೇ ನಾನು ಹೇಳೋದು, ಸಂವಿಧಾನ ಅವನನ್ನು ಅಲ್ಲೇ ಅವತ್ತೇ ಡಮಾರ್ ಅನಿಸಿದ್ರೆ ಕೊನೆಗೂ ನೇಣಾಕಿದ್ರು. ಇರಲಿ ಸ್ನೇಹಿತರೆ, ನಾನು ಅದು ಅಫೀಸ್ಮೆಂಟೋ ಇನ್ನೊಂದೋ ಮತ್ತೊಂದೋ ಗೊತ್ತಿಲ್ಲ. ನಾವು ನಮ್ಮ ದೇಶದಲ್ಲಿ ಸಂವಿಧಾನ ಅಂತ ಇದ್ದೀವಿ, ಅದು ಒಂದಲ್ಲ ಒಂದಿನ ಬದಲಾಗುತ್ತೆ, ರಿಸರ್ವೇಷನ್ ಹೋಗುತ್ತೆ, ಕಾನೂನುಗಳು ಬದಲಾಗಬೇಕು, BNS ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನೀತಿ ಸಂಹಿತೆ ಜಾರಿಲಿ ಬರಬೇಕು. ಸೊ ಇದೆಲ್ಲವೂ ಸರಿ ಕಣ್ರಿ, ನಾನು ಒಪ್ತಾ ಇದ್ದೀನಿ. ಸೊ ನನಗೆ ವೆರಿ ವೆರಿ ಹ್ಯಾಪಿ ಬಿಕಾಸ್ ಆಫ್ ಮೋದಿ ಅವರು ಕರೆಸಿದ್ದಾರೆ. ಇವರೊಬ್ಬರೇ ಪ್ರಯತ್ನ ಅಂತ ಅಲ್ಲ, ರಕ್ಷಣಾ ಇಲಾಖೆದಾಗಿರ್ಬೋದು, ಆ್ಯಂಡ್ ದೆನ್ ನಮ್ಮ ಜೇಮ್ಸ್ ಬಾಂಡ್ ಖ್ಯಾತಿಯ ಇವರು ಹೆಸರು ಬರ್ತಾಯಿಲ್ಲ, ಅವರು ಆಗಿರ್ಬೋದು, ಮತ್ತು ನಮ್ಮ ಅಮಿತ್ ಶಾ ಅವರ ಆಗಿರ್ಬೋದು, ಅಜಿತ್ ದೋವೆಲ್ ಇವರ, ರಾಜನಾಥ್ ಸಿಂಗ್ ಆಗಿರ್ಬೋದು, ಎಲ್ಲರ ಪ್ರಯತ್ನದಿಂದ ಉಗ್ರ ಬಂದಿದ್ದಾನೆ. ಏನೇನು ಎತ್ತ ಕತೆ ವಿಚಾರಣೆ ನಡಿಬೇಕು, ಅದು ಯಾವಾಗ ನಡೆಯುತ್ತೆ ಏನು ನನಗೆ ಗೊತ್ತಿಲ್ಲ. ಇವನ ಜೊತೆ ಮಾಸ್ಟರ್ ಮೈಂಡ್ ಇನ್ನೊಬ್ರು ಇದ್ದಾರೆ, ಅವ್ರನ್ನ ಹಸ್ತಾಂತರ ಮಾಡಿಲ್ಲ. ಇದೇ ನಮಗೆ ಸಿಟ್ಟು, ಇದೇ ನಮಗೆ ಕೋಪ. ಸೊ ಮೋದಿ ಅವರು ನೋಡಿ, ಇದನ್ನೇ ನಾನು ಮಾಡೋ ಛಲ ಇದ್ದರೆ ಏನು. ಆ್ಯಂಡ್ ದೆನ್ ಎಲ್ಲ ಇದರಲ್ಲೂ ಶ್ರೀಲಂಕಾದ ಅತ್ಯುನ್ನತ ಗೌರವನ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಬರ್ಮಾ ಜೊತೆ ಚೆನ್ನಾಗಾಗಿದ್ದೀವಿ. ಚೈನಾನ ಈಗ ಶ್ರೀಲಂಕಾದವರು ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ನೆಗ್ಲೆಕ್ಟ್ ಅಂದರೆ ನ್ಯಾಯ ರೀತಿಲಿದ್ರೆ ಓಕೆ. ಆಮೇಲೆ ಪಾಪ ನಮ್ಮ ಸಂತೋಷ್ ಲಾಡ್ ಕರ್ನಾಟಕದ ಪಪ್ಪು ಹೇಳ್ತಾ ಇರ್ತಾನೆ, 176 ಕಿಲೋಮೀಟ್ರು ಸ್ಕ್ವೇರ್ ಮೀಟ್ರು ಬಂದಿದ್ದಾರೆ ಅವರು. ಕಿಲೋಮೀಟ್ರೋ ಸ್ಕ್ವೇರ್ ಮೀಟ್ರೋ ಗೊತ್ತಿಲ್ಲ, ಆದರೆ ನಮ್ಗೆ ಅದು ಯಾವುದು ಗೊತ್ತಿಲ್ಲ, ಅದು ಯಾವುದಿದೆ ಮ್ಯಾಪ್ ಹಾಕಿ ಕರ್ನಾಟಕದ ಪಪ್ಪು ಅವರೇ. ಸೊ ಇದೆಲ್ಲವೂ ಸರಿ, ಇದೆಲ್ಲವೂ ಓಕೆ, ಒಂದು ಸೈಡಲ್ಲಿ ಇಡೋಣ. ಅವ್ರು ಒಳಗೆ ನುಗ್ಗಿದ್ರೆ ಅದನ್ನು ತೋರಿಸಿ. ಆ್ಯಂಡ್ ದೆನ್ ನಮ್ಮ ರಾಹುಲ್ ಗಾಂಧಿಯವರು ಹೇಳ್ತಾರೆ 1000 ವರ್ಷ ಹಿಂದೆನೇ ಸಂವಿಧಾನ ಬಂದ್ಬಿಟ್ಟಿತ್ತು ಅಂತಾರೆ. ಎಡ್ಡನೋ ಪೆದ್ದನೋ ಜಾಣನೋ ನನಗಂತೂ ಗೊತ್ತಿಲ್ಲ. ಇವ್ರನ್ನ ನಾವು LOP ಅಂತ ಮಾಡ್ಕೊಂಡಿದ್ದೀವಿ. ಸೊ ಸ್ನೇಹಿತರೆ, ಈ ಎಪಿಸೋಡ್ ಏನಿಲ್ಲ, ಮಿಕ್ಸ್ಚರು. ಬಟ್ ಮಾಡೋ ಸ್ಥೈರ್ಯ ಮಾಡೋ ಅಂಥದ್ದಿದ್ದರೆ ನಾವೇನು ಬೇಕಾದ್ರೆ ಸಾಧಿಸ್ಬೋದು ಅನ್ನೋದಕ್ಕೆ ಮೋದಿಯವ್ರು ಸಾಧ್ಯ. ಆ್ಯಂಡ್ ದೆನ್ 15 ದಿನದಿಂದ 1000 ಆ್ಯಪ್ ಗೇಮ್ಗಳನ್ನ ಅವರು ಬ್ಯಾನು ಮಾಡಿದ್ದಾರೆ ಭಾರತ ಸರ್ಕಾರದಿಂದ. ಆದರೆ ಮತ್ತೆ ಹುಟ್ಟಿ ಬರುತ್ತೆ. ಸೊ ಇದೆಲ್ಲವೂ ಆಗೋದು ಮಾನಸಿಕ ಒಂದು ದೃಢತೆ, ಮತ್ತು ಮಾಡಲೇಬೇಕು ಅನ್ನೋ ಹಠ, ಮಾಡಲೇಬೇಕು ಅನ್ನೋ ಛಲ. ಸೊ ನಮ್ಮ ದೇಶ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ, ಸೊ ಒನ್ಸ್ ಅಗೈನ್ ಐ ಆಮ್ ವೆರಿ 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 ಹ್ಯಾಪಿ ಬಿಕಾಸ್ ಆಫ್ ಮೋದಿ, ಬಿಕಾಸ್ ಆಫ್ ನಮ್ಮ ದೇಶ, ಬಿಕಾಸ್ ಆಫ್ ನಮ್ಮ ರಾಜ್ಯ. ನಮಸ್ಕಾರ ಸ್ನೇಹಿತರೆ.